ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತೊವೆ ರೆಸಿಪಿನ ಮಾಡೋಣ ಅಂತ. ಅದರಲ್ಲೂ ಹೀರೆಕಾಯಿ ತೊವೆನ ಮಾಡಿ ತಿಳಿಸ್ತಾ ಇದ್ದೀವಿ. ಖಂಡಿತ ಈ ಒಂದು ಹೀರೆಕಾಯಿನ ತೊವೆ ರೆಸಿಪಿ ದೋಸೆಗಾಗ್ಬೋದು, ಪೂರಿಗಾಗ್ಬೋದು, ಚಪಾತಿಗಾಗ್ಬೋದು, ಅನ್ನಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದಷ್ಟೇ ಅಲ್ಲದೆ ಇದನ್ನ ಮುದ್ದೆಗೂ ಸಹ ಕಾಂಬಿನೇಷನ್ ಮಾಡಿ ತಿನ್ಬೋದು ಅನ್ನೋದು ವಿಶೇಷ. ಹಾಗೆ ಬನ್ನಿ ಈಗ ಹೀರೆಕಾಯಿ ತೊವೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಹೀರೆಕಾಯಿಯ ತೊವೆ ಮಾಡೋದಕ್ಕೋಸ್ಕರ ಮೊದಲಿಗೆ ಅರ್ಧ ಕೆಜಿಯಷ್ಟು ಹೀರೆಕಾಯಿನ ತಗೊಂಡಿದ್ದೀವಿ. ತೊಗರಿ ಬೇಳೆ 1/4 ಕಪ್ ಅಷ್ಟು, ಹೆಸರು ಬೇಳೆ 1/4 ಕಪ್ ಅಷ್ಟು, ತೆಂಗಿನಕಾಯಿ ತುರಿ ಅರ್ಧ ಕಪ್ ಅಷ್ಟು, ಹಸಿ ಮೆಣಸಿನಕಾಯಿ 6ರಿಂದ 8, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಎಣ್ಣೆ 1.5 ಟೇಬಲ್ ಸ್ಪೂನ್ ಅಷ್ಟು, ಜೀರಿಗೆ 1 ಟೀ ಚಮಚದಷ್ಟು, ಶುಂಠಿ 1 ಇಂಚು, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಅರಿಶಿಣದ ಪುಡಿ ಸ್ವಲ್ಪ, ಸಾಸಿವೆ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಹೀರೆಕಾಯಿ ತೊವೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಹೀರೆಕಾಯಿ ತೊವೆ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು ತೊಗೊಂಡಂಥ 1/4 ಕಪ್ ಅಳತೆಯ ತೊಗರಿ ಬೇಳೆನ ಒಮ್ಮೆ ತೊಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ತೊಗರಿ ಬೇಳೆನೂ ಸಹ ಒಮ್ಮೆ ತೊಳೆದಾದ ನಂತರ 1/4 ಕಪ್ ಅಳತೆಯ ಹೆಸರು ಬೇಳೆನೂ ಸಹ ಒಮ್ಮೆ ತೊಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹೆಸರು ಬೇಳೆನೂ ತೊಳೆದಾದ ನಂತರ ಈಗ ಒಮ್ಮೆ ನೀಟಾಗಿ ತೊಳೆದಂಥ ತೊಗರಿ ಬೇಳೆ ಹಾಗೆ ಹೆಸರು ಬೇಳೆನ ಕುಕ್ಕರ್ಗೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಸೇರಿಸಿ 2 ಕಪ್ ಅಳತೆಯ ನೀರನ್ನು ಸೇರಿಸ್ತಾ ಇದ್ದೀವಿ. ಸರಿಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನೀರನ್ನು ಸೇರಿಸಾದ ನಂತರ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಬೇಕಾಗತ್ತೆ. ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಬೇಳೆ ಬಹಳ ಚೆನ್ನಾಗಿ ಬೇಯುತ್ತೆ. ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 3 ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆಗಳನ್ನ. ಈಗಿಲ್ಲಿ ಕುಕ್ಕರು 3 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕಾಗತ್ತೆ. ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿ, ಹಾಗೆ 6ರಿಂದ 8 ಹಸಿ ಮೆಣಸಿನಕಾಯಿ. ನೀವು ಬೇಕಿದ್ರೆ ನಿಮ್ಮ ಇಚ್ಛಾನುಸಾರ ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ನಾವು ತೊಗೊಂಡಂಥ 1 ಟೀ ಸ್ಪೂನ್ ಜೀರಿಗೆನಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸಿ ಇನ್ನರ್ಧ ಟೀ ಸ್ಪೂನ್ ಅಷ್ಟು ಒಗ್ಗರಣೆ ಮಾಡೋದಕ್ಕೋಸ್ಕರ ಹಾಗೆ ಉಳಿಸ್ಕೊಳ್ತೀವಿ. ಇನ್ನು 1 ಇಂಚಷ್ಟು ಶುಂಠಿ, ಹಾಗೆ ನಾವು ತೊಗೊಂಡಂಥ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಸೇರಿಸಿ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನೆಲ್ಲ ಈಗ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು. ಈ ರೀತಿ ತೆಂಗಿನಕಾಯಿ ತುರಿನೆಲ್ಲ ರುಬ್ಬಾದ ನಂತರ ಈಗ ಕುಕ್ಕರು ಸಹ ತಣ್ಣಗಾಗಿದೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಬೇಳೆನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ. ಈಗ ಇದು ಬಿಸಿ ಇರಬೇಕಾದ್ರೇ ಬಿಸಿನಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಅಂದರೆ ಈ ರೀತಿ ಚೆನ್ನಾಗಿ ಮಸ್ಕೋಬೇಕು ಬೇಳೆನ. ತುಂಬ ನುಣ್ಣಿಗೆ ಅಂತೇನಿಲ್ಲ, ಒಂದು ಹದಕ್ಕೆ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡೋದ್ರಲ್ಲ, ಒಂದು 30 ಸೆಕೆಂಡ್ ಸಾಕಾಯಿತು ಎಲ್ಲನೂ ಮ್ಯಾಶ್ ಮಾಡೋದಕ್ಕೆ. ಈ ರೀತಿಯಾಗಿ ಬೆಂದಂಥ ಬೇಳೆನೂ ಸಹ ಮ್ಯಾಶ್ ಮಾಡಿದ ನಂತರ ಈಗ ಚಿಕ್ಕದಾಗಿ ಕಟ್ ಮಾಡಿದಂಥ ಅರ್ಧ ಕೆಜಿಯಷ್ಟು ಹೀರೆಕಾಯಿನ ಬಾಣಲಿಗೆ ಸೇರಿಸೋಣ. ಹಾಗೆ ಹೀರೆಕಾಯಿನ ಚೆನ್ನಾಗಿ ಬೇಯಿಸೋದಕ್ಕೋಸ್ಕರ 1ರಿಂದ 1.5 ಕಪ್ ಅಷ್ಟು ನೀರನ್ನ ಸೇರಿಸಬೇಕಾಗತ್ತೆ. ಅಂದರೆ ಒಂದು 300 ml ನಷ್ಟು ನೀರನ್ನ ಸೇರಿಸಿದ್ರೆ ಸಾಕಾಗುತ್ತೆ. ನಂತರ ಈಗ ಸ್ಟವನ್ನು ಹಚ್ಚಿ ಒಂದು 8ರಿಂದ 10 ನಿಮಿಷಗಳ ಕಾಲ ಹೀರೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹೈ ಫ್ಲೇಮಲ್ಲೇ 8ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪನ್ನು ಸೇರಿಸಾದ್ಮೇಲೆ ಒಮ್ಮೆ ಈ ರೀತಿ ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಉಪ್ಪು ಚೆನ್ನಾಗಿ ಬೆರಿಬೇಕು. ಹೀರೆಕಾಯಿ ಬೇಯಬೇಕಾದಂಥ 10 ನಿಮಿಷದಲ್ಲಿ 5 ನಿಮಿಷ ಈ ರೀತಿಯಾಗಿ ಬೆಂದಿದೆ. ಈ ಸಂದರ್ಭದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಧ್ಯ ಒಂದು 2ರಿಂದ 3 ಬಾರಿನಾದರೂ ಮಿಕ್ಸ್ ಮಾಡಿ ಹೀರೆಕಾಯಿನ ಬೇಯಿಸ್ಕೋಬೇಕು. ಆಗ ಎಲ್ಲ ಕಡೆ ಎಲ್ಲ ಹೀರೆಕಾಯಿ ಬೇಯೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು 5 ನಿಮಿಷ ಹೀರೆಕಾಯಿನ ಬೇಯಿಸ್ಕೊಳ್ತೀವಿ. ಹೀಗಿಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 10 ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಹೀರೆಕಾಯಿನ ಬೇಯಿಸ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ಒಂದು ಹದಕ್ಕೆ ಹೀರೆಕಾಯಿ ಬಹಳ ಸೊಗಸಾಗಿ ಬೆಂದಿದೆ. ಈ ರೀತಿ ಹೀರೆಕಾಯಿನ ಬೇಯಿಸಾದ ನಂತರ ಈಗ ಹೈ ಫ್ಲೇಮ್ನ ಲೋ ಫ್ಲೇಮ್ಗೆ ಇಟ್ಕೋಬೇಕಾಗತ್ತೆ. ಈ ಕುಕ್ಕರಲ್ಲಿ ಚೆನ್ನಾಗಿ ಕೂಗಿಸಿ ಬೇಯಿಸಿ ಮ್ಯಾಶ್ ಮಾಡಿದಂಥ ತೊಗರಿ ಬೇಳೆ ಹಾಗೆ ಹೆಸರು ಬೇಳೆನ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಮ್ಯಾಶ್ ಮಾಡಿದಂಥ ಬೇಳೆನ ಸೇರಿಸಾದ ನಂತರ ಮಿಕ್ಸಿಲಿ ರುಬ್ಬಿದಂಥ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ.
ನಂತರ ಈಗ ಮಿಕ್ಸಿ ಜಾರ್ಗೆ 1 ರಿಂದ 1.5 ಕಪ್ಪಷ್ಟು ನೀರನ್ನು ಸೇರಿಸಿ ಆ ನೀರನ್ನು ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಿಮ್ಗೇನಾದ್ರು ಹೀರೆಕಾಯಿ ತವೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ಹೆಚ್ಚು ನೀರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ನೀರು ಸೇರಿಸ್ಕೊಳ್ಳಿ ಸಾಕು. ಹೀರೆಕಾಯಿ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ವಿ. ಈಗ ರುಚಿಗೆ ತಕ್ಕಷ್ಟು ಮತ್ತಷ್ಟು ಉಪ್ಪನ್ನು ಸೇರಿಸಿ ಈಗ ಎಲ್ಲ ಪದಾರ್ಥನೂ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ 5 ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ಯಾಕಂದರೆ 5 ನಿಮಿಷ ಚೆನ್ನಾಗಿ ಕುದಿಸೋದ್ರಿಂದ ಬೆರೆಸಿದಂಥ ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬತ್ತಾವು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸಾದ ನಂತರ ಹೀರೆಕಾಯಿ ತವೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಈಗ ಫ್ಲೇಮನ್ನು ಕಮ್ಮಿ ಮಾಡ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಕುದ್ದಿರೋದ್ರಿಂದ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಈ ತವೆಗೆ ಬೇಕಾದಂತಹ ಒಗ್ಗರಣೆ ಕೊಟ್ಟರೆ ಸಾಕು, ಕಂಪ್ಲೀಟಾಗಿ ಹೀರೆಕಾಯಿ ತವೆ ಬಿಸಿ ಬಿಸಿಯಾಗಿ ಸಿದ್ಧವಾಗಿಬಿಡುತ್ತೆ. ಹಾಗಿದ್ರೆ ಈಗ ತವೆಗೆ ಬೇಕಾದಂಥ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಿಸಿಯಾದಂಥ ಕಡೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀವಿ. ಎಣ್ಣೆನೂ ಸಹ ಬಿಸಿಯಾಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸಾಸಿವೆನೂ ಸಿಡಿದಾದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಸ್ವಲ್ಪ ಇಂಗು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಸಿದ್ಧವಾದಂಥ ಒಗ್ಗರಣೆಯನ್ನು ತವೆಗೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಒಗ್ಗರಣೆಯನ್ನು ಸೇರಿಸಾದ ನಂತರ ಫೈನಲ್ ಆಗೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಒಗ್ಗರಣೆ ಚೆನ್ನಾಗಿ ಬೆರೆಯೋ ಹಾಗೆ. ಈಗ ನೀವು ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡಿದ ನಂತರ ಸಂಪೂರ್ಣವಾಗಿ ಹೀರೆಕಾಯಿ ತವೆ ಬಹಳ ಸೂಪರಾಗಿ ಸಿದ್ಧವಾಗಿದೆ. ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಬರ್ತಾ ಇರ್ತಕ್ಕಂಥ ಅರೋಮಾ ಅಂತೂ ನಿಜವಾಗ್ಲೂ ಎಷ್ಟೊತ್ತು ಊಟ ಮಾಡ್ತೀವಿ ಅನಿಸುತ್ತೆ, ಹೊಟ್ಟೆ ಹಸುವನ್ನು ಹೆಚ್ಚಿಸುತ್ತೆ. ಹಾಗೆ ನೋಡ್ಕೊಂಡ್ರಲ್ಲ, ಬೇಳೆಕಾಳುಗಳನ್ನ ಉಪಯೋಗಿಸಿ ಜೊತೆಗೆ ತರಕಾರಿಯಾದಂಥ ಹೀರೆಕಾಯಿನ ಉಪಯೋಗಿಸಿ ಯಾವ ರೀತಿ ಹೀರೆಕಾಯಿ ತವೆ ಮಾಡೋದು ಅಂತ. ನಿಜವಾಗ್ಲೂ ಇದೊಂದು ಬಹಳ ಸೂಪರಾದ ರೆಸಿಪಿ, ಬಹಳ ರುಚಿಕರವಾದ ರೆಸಿಪಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ಒಂದು ರುಚಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.